ನಮ್ಮ ಮದುವೆ ಆಗಿದ್ದು 2011 ಅಲ್ಲ. ಫ್ಯಾನ್ ಆಫ್ ಮಾಡಿ ಫಸ್ಟ್. ಬೇಡಾಮೋ ಮುಗ್ದ. ಆಲ್ರೆಡಿ ಫ್ರಸ್ಟ್ರೇಷನ್ ಅಲ್ಲಿ ಇದ್ದಾಳೆ. ಇನ್ನು ಸ್ವಲ್ಪ ರೇಗಿಸೋಣ ಅಂತ ರೇಗಿಸ್ತಾ ಇದ್ದೀನಿ. ಈ ಆಲ್ಬಮ್ ಕಾಣಿಸ್ತಾ ಇದೆಯಾ? ಯಾರು ಅಂದ್ಕೊಂಡ್ರಿ ಇದು? ಎಸ್. ಸೊ ತುಂಬ ಮೆಮರೀಸ್. ಅಕ್ಷರ, ಪುಟಾಣಿ ಅಕ್ಷರ. ಒಂದಿನ ನಮ್ಮ ಮದುವೆ ಫೋಟೋಸು, ಅಕ್ಷು ನಾಮಕರಣ, ಅದು ಎಲ್ಲಾನು ಒಂದು ಬ್ಲಾಗ್ ಮಾಡಿ ತೋರಿಸ್ತೀನಿ. ಎಕ್ಸಾಮ್ಗೆ ಓದ್ಕೊಂಡಾಗಿನ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಸೊ ಯಾವಾಗೂ ನೀಟಾಗಿ ಇಟ್ಕೊತಿದ್ದಂಥ ಮನೆ ಇವತ್ತು ಯಾಕೆ ಈ ಥರ ಆಗಿದೆ ಅಂತ ಅನ್ಕೋತಿದ್ದೀರಾ? ಯಾಕೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಸೆಲೆಬ್ರೇಷನ್ ಮಾಡೋಕ್ಕೆ ಮುಂಚೆ ಮನೆ ಪೂರ್ತಿ ಕ್ಲೀನ್ ಮಾಡ್ಕೊಳ್ಳೋದು ಒಂದು ಸೆಲೆಬ್ರೇಷನ್, ಕರೆಕ್ಟಾ? ವರಮಹಾಲಕ್ಷ್ಮಿ ಹಬ್ಬ ತುಂಬ ಮಡಿಯಿಂದ ಮಾಡ್ತೀವಿ. ವರ್ಷಕ್ಕೊಂದ್ಸತಿ ಇಡೀ ಮನೇನ ಕ್ಲೀನ್ ಮಾಡ್ಕೋತೀವಿ. ಸೊ ನಾನಿವತ್ತು 2 ದಿನ ರಜಾ ಇರೋದ್ರಿಂದ ಸ್ಯಾಟರ್ಡೇ ಸಂಡೇ ಕಂಟಿನ್ಯೂಸ್ ಆಗಿ ಮನೆ ಕ್ಲೀನಿಂಗ್ ಎಲ್ಲ ಮಾಡಿಬಿಡ್ಬೇಕು ಅಂದ್ಬಿಟ್ಟು ಪೂರ್ತಿ ಮನೇನ ನೋಡಿ ಈ ಥರ ರೆಡಿ ಮಾಡಿಬಿಟ್ಟಿದ್ದೀನಿ. ಎಲ್ಲ ಐಟಮ್ಸ್ ಕೂಡ ಅದರ ಜಾಗದಲ್ಲಿ ಯಾವುದೂ ಇಲ್ಲ, ಎಲ್ಲ ಈಚೆಗೆ ಬಂದಿದೆ. ಸೊ ನೋಡ್ತಿದ್ದೀರಾ ಅನಿಸುತ್ತೆ. ಎಲ್ಲ ಆ ಪಾತ್ರೆಗಳಾಗಲಿ ಇನ್ನೊಂದು ಮತ್ತೊಂದು ಎಲ್ಲ ಅದರ ಜಾಗಕ್ಕೆ ಕೂರಿಸೋ ಜವಾಬ್ದಾರಿ ನಂದು. ನೋಡಿ ನನ್ನ ಮಗಳು ಅವಳ ಕಾಸ್ಟ್ಯೂಮ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಅಫ್ಕೋರ್ಸ್ ಅವಳದ್ದೇನು ಟಾರ್ಗೆಟು ಅಂದರೆ, ಏನು ಟಾರ್ಗೆಟ್ ನಿಂದು? ಅಟ್ಟ ಕ್ಲೀನ್ ಮಾಡೋದು. ಆ್ಯಕ್ಚುಲಿ ಏನಂದರೆ ನಮ್ಮ ಮಾಸ್ಟರ್ ಬೆಡ್ರೂಮ್ ಏನಿತ್ತು ಅದರದ್ದು ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಜೋಡಿಸ್ಕೊಟ್ಲು. ಈಗ ನಾವು ನೆಕ್ಸ್ಟ್ ಟಾರ್ಗೆಟ್ ಇರೋದು ನಮ್ಮ ಡ್ಯಾಡಿ ರೂಮ್ ಕ್ಲೀನ್ ಮಾಡಬೇಕು. ಸೊ ಹಾಗಾಗಿ ನೋಡಿ ಅವಳಿಗೆ ಪೂರ್ತಿ ಹಬ್ಬನೇ ಅನ್ಬೋದು. ಸೊ ಇದೊಂದು ಸತಿ ತೋರಿಸ್ತೀನಿ. ಎವ್ರಿಥಿಂಗ್ ಎಲ್ಲನೂ ಕ್ಲೀನ್ ಮಾಡೋದೇ ಹಬ್ಬ ನಾವು ಅಷ್ಟು ಚೆನ್ನಾಗಿ ಖುಷಿಯಾಗಿ ಆಚರಿಸ್ಬೇಕಂದ್ರೆ ಮನೆ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಕ್ಲೀನ್ ಮಾಡ್ಕೋಬೇಕು. ಟಾಸ್ಕ್ ಅಂತೂ ಅನಿಸುತ್ತೆ, ಆದರೆ ವರ್ತ್ ಕ್ಲೀನಿಂಗ್ ಅಂತ ಅಂದ್ಕೊಂಡಿದ್ದೆ ಅಲ್ವಾ ಅಕ್ಷ? ಅವಳಿಗೆ ಪಾಪ ಯಾವಾಗ ಇದೆಲ್ಲ ಕ್ಲೀನ್ ಮಾಡ್ತೀನಿ ಅನ್ನೋದಾಗಿದೆ. ನನಗೂ ಇದೆ ಯಾವಾಗ ಮನೆಯೆಲ್ಲ ಮತ್ತೆ ಸೆಟ್ರೇಟ್ ಮಾಡ್ತೀನಿ ಅಂತ. ಬಟ್ ವಾಟ್ ಟು ಡು, ಸ್ವಲ್ಪ ಟೈಮ್ ಇವತ್ತು ನಾಳೆ ಮುಗಿಸ್ಬಿಡೋಣ. ಓಕೆ ಅಕ್ಷು, ರೂಮ್ ನಂಬರ್ 2 ಅಟ್ಟದ ಕ್ಲೀನಿಂಗ್ ಎಲ್ಲ, ವರ್ಸಿಂಗ್, ಸ್ವೀಪಿಂಗ್, ಎವ್ರಿಥಿಂಗ್ ಸ್ಟಾರ್ಟ್ ಡೂಯಿಂಗ್ ನೌ. ಕಮ್ ಆನ್, ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಬೇಗ ಶುರು ಮಾಡು. ಮಾತಾಡ್ತೀಯಾ? ಏನು ಮಾತಾಡ್ತೀಯಾ? ಇವಳಿಗಿವಾಗ ಅದೇನೋ ಹೇಳ್ತಾರಲ್ಲ, ಇಷ್ಟು ದಿನ ಎಲ್ಲ ಮಜಾ ಮಾಡ್ಕೊಂಡು ಆರಾಮಾಗಿದ್ಲು. ಈಗ ಹಬ್ಬದ ಕೆಲಸ ಅವಳಿಗೆ ಸಜಾ ಅಂತೆ. ಬಟ್ ಸ್ಟಿಲ್ ನೋ ಮ್ಯಾಟರ್, ನೋ ವರೀಸ್. ಅವಳು ಮಾಡಲೇಬೇಕು, ನಾವು ಕ್ಲೀನ್ ಮಾಡಲೇಬೇಕು. ಕಮ್ ಆನ್ ಫ್ರೆಂಡ್ಸ್, ನಮ್ಮ ಅಕ್ಷಗೆ ಹಿಪ್ ಹಿಪ್ ಉರ್ರೆ ಅಂತ ಅವಳಿಗೆ ಎಂಕರೇಜ್ ಮಾಡೋಣ. ಗೋ ಯಾ ಸ್ಟಾರ್ಟ್ ಮಾಡು. ಸ್ಟಾರ್ಟ್ ಮಾಡು. ಬ್ರೈನ್ ಏನಾಯಿತು? ನಾಟ್ ಬ್ರೈನಿಂಗ್, ಡಿಪ್ರೆಷನ್. ಓಕೆ, ಸೊ ಇವಳಿಲ್ಲಿ ಕಂಪ್ಲೀಟಾಗಿ ಕಸ ಗುಡಿಸ್ಕೊಂಡು ನಮ್ಮನ್ನು ಕರೆಯೋ ಅಷ್ಟೊತ್ತಿಗೆ ನಾವು ಇನ್ನೊಂದು ರೌಂಡ್ ನೋಡ್ಕೊಂಡು ಬರೋಣ ನಮ್ಮ ಮನೆ ಪರಿಸ್ಥಿತಿ ಹೇಗಿದೆ ಅಂತ. ಸೊ ಈಗ ಇದು ಒಳಗಡೆ ಪರಿಸ್ಥಿತಿ ಇದಾಯಿತು. ಈಗ ನನ್ನ ಮನೆಯ ಕಾರಿಡಾರ್ ಪರಿಸ್ಥಿತಿ ಏನಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಎಲ್ಲಿ ನೋಡಿದ್ರೂ ಕ್ಲೀನಿಂಗ್ ನಡೀತಾ ಇದೆ. ಸೊ ಇದು ನಮ್ಮ ಔಟ್ಸೈಡ್ ಇರೋ ಕಾರಿಡಾರ್. ಇಲ್ಲಿ ನಮ್ಮ ತಾಯಿ ವಿಡಿಯೋ ನೋಡ್ತಾ ಇದ್ದಾರೆ. ಹಾಯ್ ಆಯಿತಾ ಕ್ಲೀನಿಂಗ್ ಎಲ್ಲ ಆಯಿತಾ? ಮಾಡ್ತಾ ಇದ್ದೀವಿ. ಸೊ ಇಲ್ಲೊಂದು ಸ್ವಲ್ಪ ನೋಡಿ, ಇದೆಲ್ಲ ಮನೇಲಿ ಆಂಟಿ ಬರ್ತಾರೆ, ಅವರೆಲ್ಲ ಬೆಳಗ್ಗೆ ತೊಳೆದ್ಕೊಟ್ಟು ಹೋಗಿದ್ದಾರೆ. ಸೊ ಎಲ್ಲ ನೀರು ಸೋರ್ಕೊಂಡು ಅಂತ ಹಾಕಿದ್ದೀವಿ. ಈಗ ಇದೆಲ್ಲ ಮತ್ತೆ ಒಳಗೆ ತೊಗೊಂಡೋಗಿ ಬಟ್ಟೆಯಲ್ಲೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಒರೆಸಿ, ಪ್ರಾವಿಷನ್ಗಳು ಏನೇನು ನಾನು ಖಾಲಿ ಮಾಡಿ ಇಟ್ಟಿದ್ದೀನಿ ಅದನ್ನೆಲ್ಲ ಮತ್ತೆ ಬಾಕ್ಸಿಗೆ ತುಂಬಬೇಕು. ಸೊ ತುಂಬ ಕೆಲಸ ಇದೆ ಇವತ್ತು. ನಾಳೆ 2 ದಿನ ಟಾರ್ಗೆಟ್ ಇರೋದು ನಮಗೆ, ಮುಗಿಸ್ಕೊಂಡ್ಲೇಬೇಕು ಎನಿ ಕಾಸ್ಟ್. ಆ್ಯಂಡ್ ನೋಡಿ ಎಲ್ಲನೂ ಹೆಂಗಿದೆ. ಆ್ಯಕ್ಚುಲಿ ನಾನು ವಿಡಿಯೋ ಮಾಡ್ಬೇಕಾದ್ರೆ ನೀವು ನೋಡಿದ್ದೀರಾ ನನ್ನ ಕಿಚನ್ ಹೇಗಿರುತ್ತೆ ಅಂತ. ಇದಂತೂ ಒಂದು ಮಾತು ಹೇಳೋದಂದರೆ ಭೂಕಂಪ ಥರ ಆಗಿಬಿಟ್ಟಿದೆ. ಆ್ಯಕ್ಚುಲಿ ನಾನು ಈ ಓವನ್ ಮೇಲೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಮೇಲೆ ನೋಡಿ, ಮೇಲೆ ಸರ್ಜಾ ಇದ್ದಿದ್ದು ಎಲ್ಲ ಆಂಟಿ ನೆನ್ನೆ ಪಾತ್ರೆ ತೊಳೆದುಕೊಟ್ಟಿದ್ರು. ಇವತ್ತು ನಾನು ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ ಬೆಳಗ್ಗೆನೇ ಎಲ್ಲ ಅಟ್ಟ ಎಲ್ಲ ಕ್ಲೀನ್ ಮಾಡಿ ಅಕ್ಷು ನಾನು ಇಬ್ಬರು ಜೋಡಿಸಾಯಿತು.
ಈಗ ಮೇಲೆ ಸ್ಟೆಪ್ ಕೂಡ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ, ಈ ಸ್ಟೆಪ್ ಕೂಡ ಕ್ಲೀನ್ ಮಾಡಿಟ್ಟಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ನಾನು ಪ್ರಾವಿಷನ್ ಬಾಕ್ಸ್ಗಳನ್ನ ಜೋಡಿಸ್ಬೇಕು. ಸೊ ಇದೆಲ್ಲ ಆಲ್ರೆಡಿ ಕ್ಲೀನ್ ಮಾಡಿಸಿಟ್ಟಿದ್ದೆ, ಬಟ್ ಮತ್ತೆ ಇನ್ನೊಂದ್ಸತಿ ಕ್ಲೀನ್ ಮಾಡಿಸ್ಬೇಕು. ತಟ್ಟೆ ಸ್ಟ್ಯಾಂಡ್ ಎಲ್ಲ ಇದೆ. ಅಮ್ಮಯ್ಯ, ಯಾವಾಗ ಕ್ಲೀನ್ ಆಗುತ್ತೋ ಗೊತ್ತಿಲ್ಲ, ಒಂದೊಂದೇ ಮಾಡ್ಕೊಳ್ಳೋಣ. ಸೊ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ, ಮತ್ತೆ ನಿಮಗೆ ತೋರಿಸ್ತೀನಿ ಏನೇನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂತ ಅಪ್ಡೇಟ್ ಮಾಡ್ತೀನಿ. ಸೊ ಜಾಸ್ತಿ ಟೈಮ್ ತೊಗೊಳೋದು ಬೇಡ, ನಾನು ನನ್ನ ಕೆಲಸ ಮುಗಿಸ್ಕೊತಾ ನಿಮಗೆ ಆಗಾಗ ತೋರಿಸ್ತಾ ಇರ್ತೀನಿ ನಾನು ಏನೇನು ಕೆಲಸ ಮುಗಿಸ್ಕೊಂಡಿದ್ದೀನಿ ಅಂತ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಎಸ್, ರೆಡಿನಾ? ಕೊಡ್ಲಾ ಲಿಕ್ವಿಡು? ಸೊ 2 ಸತಿ ಒರೆಸ್ಬೇಕು, ಆಗಲೇ ಒರೆಸ್ದಂಗೆ. ಓಕೆನಾ? ಡನ್. ಓಕೆ ಅಮ್ಮು, ಕ್ಲೀನ್ ಮಾಡು. ನೀಟಾಗಿ ಮೂಲೆ ಎಲ್ಲ ಒರೆಸು. ಇನ್ನೊಂಚೂರು ಮುಂದೆ. ಆಲ್ರೆಡಿ ಫ್ರಸ್ಟ್ರೇಷನಲ್ಲಿ ಇದ್ದಾಳೆ, ಇನ್ನು ಸ್ವಲ್ಪ ರೇಗಿಸೋಣ ಅಂತ ರೇಗಿಸ್ತಾ ಇದ್ದೀನಿ. ನಾನಿಲ್ಲಿ ನಿಂತ್ಕೊಂಡು ನೀನು ಹೆಂಗೆ ಕೆಲಸ ಮಾಡ್ತೀನಿ ಅಂತ ನೋಡ್ಬೇಕು. ಕಮಾನ್, ಡಿಟ್. ನೋ ವೇಸ್ಟಿಂಗ್ ಟೈಮ್ ಅಕ್ಷರ, ನೀಟಾಗಿ ಮಾಡು. ಆ್ಯಕ್ಚುಲಿ ನಾನು ಅವಳಿಗೆ ಕ್ಲೀನ್ ಮಾಡೋದಕ್ಕೆ ಮಾಪ್ ಕೊಟ್ಬಿಟ್ಟಿದ್ದೀನಿ, ಯಾಕಂದರೆ ಅಷ್ಟು ದೂರ ಹೋಗಿ ಕೈ ರೀಚ್ ಆಗಲ್ಲ. ಅದು ಆ್ಯಕ್ಚುಲಿ ಹಟ್ಟದ ಸ್ಪೇಸ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಅವಳು ಹತ್ತಿ ಕೂರಕ್ಕೂ ಆಗಲ್ಲ ಅಲ್ಲಿಗೆ. ಹಂಗಾಗಿ ಮಾಪಲ್ಲಿ ಕ್ಲೀನ್ ಮಾಡಿಸ್ತಾ ಇದ್ದೀನಿ. ಇನ್ನು ಒಂದು ರೂಮ್ ಪೆಂಡಿಂಗ್ ಇದೆ, ಅದೊಂದು ಮುಗಿಸ್ಕೊಂಡ್ಬಿಟ್ರೆ ಅಕ್ಷು ಕೆಲಸದಲ್ಲಿ 2 ಕೆಲಸದಲ್ಲಿ ಒಂದು ಕಂಪ್ಲೀಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಅವಳ ಸ್ಟಡಿ ರೂಮ್ ಕ್ಲೀನ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ, ನೆಕ್ಸ್ಟ್ ಅಕ್ಷು ಕೆಲಸ ಏನು ಅಂತ. ಕೀಪ್ ವಾಚಿಂಗ್. ಕ್ಲೀನಿಂಗ್ ಡನ್. ನಾನು ವಿಡಿಯೋನು ಮಾಡಕ್ಕೆ ಬಂದಿದ್ದೀನಿ, ಆದರೆ ಆಲ್ಬಮ್ ಕೊಡಕ್ಕೆ ಬಂದಿಲ್ಲ. ನೀನೇ ಇಟ್ಕೋ. ಓಕೆ, ತಡಿ. ನೀನೇನು ವಿಡಿಯೋ ಮಾಡ್ತೀಯಾ? ಬೇಡ, ಆಲ್ಬಮ್ ಕಾಣಿಸ್ತಾ ಇದೆಯಾ? ಸೊ ಒಂದೊಂದೇ ತೋರಿಸ್ತೀನಿ ನೋಡಿ. ಯಾರು ಅಂದ್ಕೊಂಡ್ರಿ? ಇದು ಯಾರು? ಅಕ್ಷಯ್ ಯಾರು? ಸೊ ಇದು ಕಾಣಿಸ್ತಿದೆ ಅನ್ಕೋತೀನಿ, ಇದು ನಮ್ಮ ಅಕ್ಷರ. ಓಕೆ, ಇದು ಇವಳ ಸೆಕೆಂಡ್ ಬರ್ಡೇ ಆಲ್ಬಮ್. ಸೊ ಈ ಆಲ್ಬಮ್ ನಂದು ನನ್ನ ಹಸ್ಬೆಂಡ್ ಮದುವೆ. ಸೊ ಮದುವೆ ಮುಗಿಯೋ ಅಷ್ಟೊತ್ತಿಗೆ ರಾರ ಆಗಿಬಿಟ್ಟಿದ್ದೆ ನಾನು, ಯಾಕಂದರೆ ಅಷ್ಟೊಂದು ಶಾಸ್ತ್ರಗಳು ಅದು ಇದು ಸಿಕ್ಕಾಬಟ್ಟೆ. ಸೊ ಈ ಆಲ್ಬಮ್ ಬಂದು ನಮ್ಮ ರಿಸೆಪ್ಷನ್ದು. ಆ್ಯಕ್ಚುಲಿ ಎಸ್, ಸೊ ತುಂಬ ಮೆಮರೀಸ್. ಸೊ ನೆಕ್ಸ್ಟ್ ಇದು ಕೂಡ ಯಾರು ಗೆಸ್ ಮಾಡಿದ್ರ? ಇದು ಕೂಡ ನಮ್ಮ ಅಕ್ಷರ, ಪುಟಾಣಿ ಅಕ್ಷರ. ಸೊ ಅವಳು ಹುಟ್ಟಿದ ದಿನ ಇದು, ನೋಡಿ ಎಷ್ಟು ಚೆನ್ನಾಗಿದ್ದಾಳೆ. ಆ್ಯಂಡ್ ಇದು ಈ ಆಲ್ಬಮಲ್ಲಿ ಅವಳ ಫೋಟೋಸ್ನ ನಾನು ಈ ಆಲ್ಬಮ್ನೆಲ್ಲ ತೋರಿಸ್ತೀನಿ ನಿಮಗೆ. ನೋಡಿ ಅವಳು ಹುಟ್ಟಿದ ದಿನ ಇದು. ಸೊ ಅವಳು ಹುಟ್ಟಿದ ದಿನದಿಂದ 1 ವರ್ಷ 2 ವರ್ಷವರೆಗೂ ಅವಳು ಹುಟ್ಟಿದ ದಿನದಿಂದ ಅವಳ ಫಸ್ಟ್ ಇಯರ್ ಬರ್ಡೇ, ಸೆಕೆಂಡ್ ಇಯರ್ ಬರ್ಡೇ ಎಲ್ಲ ಇದೆ ಇದರಲ್ಲಿ. ತುಂಬ ಮೆಮರೀಸ್ ಇದೆ. ಸೊ ಈಗ ಸದ್ಯಕ್ಕೆ ಟೈಮ್ ಇಲ್ಲ ಇವೆಲ್ಲ ತೋರ್ಸೋಕ್ಕೆ. ನೆಕ್ಸ್ಟ್ ನಾನು ನಮ್ಮ ಮನೆ ಫಂಕ್ಷನ್ ಪಿಕ್ಚರ್ಸ್ ಅಥವಾ ಫೋಟೋಸ್ ತೋರ್ಸೋಕ್ಕೆ ಒಂದು ವ್ಲಾಗ್ ಮಾಡ್ತೀನಿ. ಸೊ ಅದರಲ್ಲಿ ನೀವು ನೋಡ್ಬೋದು. ಸೊ ಇವಾಗ ಕೆಲಸ ತುಂಬ ಇದೆ. ಲೆಟ್ಸ್ ಕಂಟಿನ್ಯೂ ಕೀಪಿಂಗ್ ದಿಸ್ ಆಲ್ಬಮ್ಸ್ ದೇರ್. ಬನ್ನಿ. ಸೊ ಎಗೇನ್ ಇದು ನಮ್ಮ ರಿಸೆಪ್ಷನ್ ಆಲ್ಬಮ್ ನೋಡ್ಬೋದು ನೀವು. ನಾನು ಹೇಳಿದ್ನಲ್ಲ, ಒಂದಿನ ನಮ್ಮ ಮದುವೆ ಫೋಟೋಸು, ಅಕ್ಷು ನಾಮಕರಣ ಅದು ಎಲ್ಲನೂ ಒಂದು ವ್ಲಾಗ್ ಮಾಡಿ ತೋರಿಸ್ತೀನಿ. ಸೊ ವಿಲ್ ಸ್ಟಾರ್ಟ್ ಕಂಪ್ಲೀಟ್ ಅವರ್ ವರ್ಕ್. ನೋಡಿ ಪೂರ್ತಿ ಬೆವ್ತೋಗ್ತಾ ಇದ್ದೀನಿ, ಅಷ್ಟು ಶೆಕೆ ಬೇರೆ ಆಗ್ತಾ ಇದೆ. ಫ್ಯಾನ್ ಹಾಕಿದ್ರೂ ಸಾಕಾಗ್ತಾ ಇಲ್ಲ. ಅದಕ್ಕೆ ಓಹ್, ಟೆಸ್ಟಿಗೆ ಎಕ್ಸಾಮ್ಗೆ ಓದ್ಕೊಂಡಾಗ ರಾಕ್ಷಸಿ. ಟೆಸ್ಟ್ಗೆ ಎಕ್ಸಾಮ್ಗೆ ಓದ್ಕೊಂಡಾಗ ಏನು? ಟೆಸ್ಟ್ಗೆ ಎಕ್ಸಾಮ್ಗೆ ಓದ್ಕೊಂಡಾಗ ಏನು ಏನು ಹೇಳು?
ನೋಡಿ ಈ ಫೋಟೋಗೆ ದೇವತೆ ಅನ್ಲಲ್ವಾ ಈ ಕೇಳೋಣ ಎಷ್ಟೇ ಎಕ್ಸಾಮ್ಗೆ ಓದ್ಕೊಂಡಾಗಿನ ರಾಕ್ಷಸಿ ರಾಕ್ಷಸಿ ಅಫ್ಕೋರ್ಸ್ ತಗೋ. ಎಂತ ರಾಕ್ಷಸಿ ಅಂದ್ರೆ ರಾಕ್ಷಸಿ ಅಂದ್ರೆ ಎಲ್ಲ ಮುಂದೆ ಓದಲಿಲ್ಲ ಅಂದ್ರೆ ಊಟ ಕೊಡೋಣ ಅಂತ. ಸೊ ಇದು ಬಂದು ಅಮ್ಮ ಸೊ ಇದು ಬಂದು ನಮ್ಮ ಎಂಗೇಜ್ಮೆಂಟ್ ಆಲ್ಬಮ್. ಯಾವುದೋ ಆರ್ಮಿ ಇಲ್ಲಿಟ್ಕೋ ಒಂದೆರಡು ಫೋಟೋ ನೋಡೋಣ. ಎಸ್ ಸೊ ಇಲ್ಲಿ ಲಾಟ್ಸ್ ಆಫ್ ಡಿಫ್ರೆನ್ಸ್ ಇಬ್ಬರಿಗೂ. ಸೊ ನೋಡಿ ನನ್ನ ಹಸ್ಬೆಂಡ್ ಏನು ಹ್ಯಾಂಡ್ಸಮ್ ಆಗಿದ್ದಾರೆ. ಆ್ಯಂಡ್ ಇದೆಲ್ಲ ಮನೇಲಿ ನಡೆದಿದ್ದಂಥ ಶಾಸ್ತ್ರಗಳು. ಎಸ್ ದಿಸ್ ಇಸ್ ಸೂಪರ್. ನೋಡಿ ನಮ್ಮಿಬ್ಬರದ್ದು ಸಿಂಗಲ್ ಪಿಕ್ ಇದು ಎಷ್ಟು ಚೆನ್ನಾಗಿದೆ. ಸೊ ಆಗ್ಲೇಗೂ ಈಗಲೇಗೂ ನೋಡಿದ್ರೆ ಲಾಟ್ಸ್ ಆಫ್ ಡಿಫ್ರೆನ್ಸ್. ಕರೆಕ್ಟಾ? ಹತ್ರ ಎಷ್ಟು ಇಯರ್ಸ್ ಆಯಿತು ನಮ್ಮ ಮದುವೆ ಆಗಿ? ಎಷ್ಟು ಇಯರ್ಸ್ ಆಯಿತು? 17. ಇಸ್ ಇಟ್ ಸಾ? ಇಲ್ಲ ನಾನು 16. ಹಂಗಾರೆ 17ನಾ? ಶೋರಾ? ಒಂದು ಇಯರ್ ಮುಂಚೆನೇ ಮದುವೆ ಆಗಿದೆ. ಅಷ್ಟೇನಾ? ಇಲ್ಲ 18. ಆ್ಯಕ್ಚುಲಿ ನಮ್ಮ ಮದುವೆ ಆಗಿದ್ದು 2011 ಅಲ್ಲ. ಇರು ಆ್ಯಕ್ಚುಲಿ ನಮ್ಮ ಮದುವೆ ಆಗಿದ್ದು 2009 ಏಪ್ರಿಲ್ 19, 20th. ಬೇಗ ಮುಗಿಸು ಕೆಲಸ. ಅದು ಕವರ್ ಕಣೆ, ಅದು ಒಂದ ಹಾಕು ಬೇಗ, ನೋಡ್ಕೊಂಡು ಹಾಕು, ಡ್ಯಾಮೇಜ್ ಮಾಡಬೇಡ. ದಟ್ ಈಸ್ ಲಾಟ್ ಆಫ್ ಮೆಮರೀಸ್ ಇನ್ ದಿಸ್ ಪಿಕ್ಸ್. ಡನ್ ಅದು ಇದೆಲ್ಲ ನೆಕ್ಸ್ಟ್ ಜಿಪ್ ಹಾಕೋ. ಏಯ್ ಇದಕ್ಕೆ ಜಿಪ್ ಹಾಕೋ ತೋರಿಸ್ಬಿಡ್ತೀರಾ? ಬೇಡ ನೀವು, ಅದು ತುಂಬಾ ಅಕ್ಷರ ಅಂದ ಪರ್ಸನಲ್ ಪಿಕ್ಸ್, ಹಾಗಾಗಿ ಅದನ್ನ ತೋರಿಸ್ತೀನಿ. ಏನು ಅನ್ಕೊಳಲ್ಲ. ಸೊ ಇದು ಬಂದು ಅಕ್ಷರದ ನಾಮಕರಣದ್ದು. ಸೊ ಎಸ್, ಇದೆಲ್ಲ ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತೀನಿ. ಆ್ಯಂಡ್ ಇದು ನನ್ನ ಶ್ರೀಮಂತ ಫೋಟೋ. ಹಾಗಂತೂ XXL ಸೈಜ್ ಆಗಿಬಿಟ್ಟಿದ್ದೆ ನಾನು, ಬಿಕಾಸ್ ಜಸ್ಟೇಷನಲ್ ಡಯಾಬಿಟೀಸ್ ಬಂದಿತ್ತು. ಹಾಗಾಗಿ ಇದೊಂದು ಬ್ಯಾಗಿಡು ಆರಿ ವರ್ಕ್. ಅಟ್ಟ ಹತ್ತಿದ್ದು ಇವಳು, ಬೆವ್ತೋಗಿದ್ದು ನಾನು. ತಪ್ಪ ಸಖತ್ತು ಬೆರಿತಾ ಇದ್ದೀನಿ ನೋಡಿ. ಫ್ಯಾನ್ ಹಾಕ್ಕೊಂಡ್ರು ಶೆಕೆ. ಇನ್ನೊಂದು ರೂಮ್ ಬಾಕಿ ಇದೆ, ನಡಿ ಬೇಗ ಮುಗಿಸ್ಕೊಳ್ಳೋಣ. ನಿನ್ನ ಸ್ಟಡಿ ರೂಮ್. ಓಕೆ, ಲಾಸ್ಟ್ ಇನ್ನು 5 to 10 minutes ಅಕ್ಷರದು ಫಸ್ಟ್ ಕೆಲಸ ಮುಗಿಯುತ್ತೆ. ಆಮೇಲೆ ಒಂದು 10 ನಿಮಿಷ ಗ್ಯಾಪ್ ಕೊಡ್ತೀನಿ ಅವಳಿಗೆ. ಅದಾದಮೇಲೆ ಅವಳ ಬುಕ್ಸು ಅದು ಇದು ಎಲ್ಲ ಅರೇಂಜ್ ಮಾಡ್ಕೊತಾಳೆ. ಎಸ್, ಬನ್ನಿ ಬಾ. ಮ್ಯಾಮ್ ಕಮಾನ್ ಸ್ಟಾರ್ಟ್ ಮಾಡು. ಏನು ನೋಡ್ತಿದ್ಯಾ? ಪಕ್ಕೆಯಲ್ಲಿ ಮಾಗೆಲ್ಲಿ ಚೇರ್ ಎಲ್ಲಿ? ನಾನು ನಿನಗೆ ಕೊಟ್ಟಿದ್ದು ಯಾವುದು ಅದು ತಗೋಬಾ. ಬಾ ಬೇಗ ಸ್ಟಾರ್ಟ್ ಮಾಡೋಣ. ನೋಡಿದ್ರೆ ಕಡೆ 2 ರೂಮ್ ಇದ್ದದ್ದು ಕ್ಲೀನ್ ಆಗಿದೆ. ಎಲ್ಲಿ ಇರೋದು ಕೆಳಗಡೆ ಒಂದು ಸತಿ ತೋರಿಸ್ಕೊಂಡ್ಬಿಡ್ತೀನಿ, ಆಮೇಲೆ ನೋಡೋದು ಹೋಗಿ ನೋಡ್ಕೊಳ್ಳೋಣ. ಇಬ್ಬರು ಒಂದು ಸತಿ ಶಾಕ್ ಹೊಡೆಯೋಣ. ಏನೋ ರೆಡಿ. ವೆರಿ ಅಮ್ಮನ ಬಾಲ್ ಅಲ್ಲೇ ಇದೆ. ಹೌದಾ? ಯಾವ ಬಾಲ್? ಟೆನ್ನಿಸ್ ಬಾಲ್ ಅಲ್ಲ, ನಾನು ಪೇಪರಿಂದ ಮಾಡಿದ್ನಲ್ಲ, ಪೇಪರ್ ಪ್ಲಾಸ್ಟರಿಂದ ಮಾಡಿದ್ನಲ್ಲ. ಸೊ ಇವಾಗೆಲ್ಲ ನೋಡ್ಕೊಂಡ ಎಷ್ಟು ಕ್ಲೀನ್ ಮಾಡೋದಿದೆ ಕೊಡಬೇಕ. ಸ್ಟಾರ್ಟ್ ಮಾಡ್ತೀಯಾ? ಪರ್ಕೆ ಎಲ್ಲ ಇದು ಓಹೋ ಬಾ ಬೇಗ. ತಲವಾರು. ಅಮ್ಮ ಫಸ್ಟ್ ಹತ್ತು ಬೀಳ್ಸ್ಕೋತೀಯ ತಲೆ ಮೇಲೆ. ಬೈ ಕಡೆ. ನೀಟಾಗಿ ಕಣ್ಣಿಗೆ ಬಿತ್ತಾ? ಮಾಡಿಸಿದ್ರು ನೀವು. ಏನು ಮಾಡಿಸಿದೆ ನಾನು? ನೀಟಾಗಿ ಮಾಡು.
ಏಯ್ ಯಾಕೆ ನೀಟಾಗಿ ಮಾತಾಡ, ಏನಾದ್ರು ಅನಿಸ್ತಿದ್ದೀರಾ? ನೀಟಾಗಿ ಮಾಡು ಅಂತ ಹೇಳಿ. ನೀಟಾಗಿ ಮಾಡು, ವರ್ಷಕ್ಕೊಂದ್ಸತಿ ಮಾಡ್ತೀಯ, ನೆಟ್ಟಿಗೆ ಮಾಡು, ಓಕೆನಾ? ಕಮನ್ ಗೋ. ಅದಾಯ್ತು ಬಿಡು, ಬೀರು ಮೇಲೆ. ಈಗ ನೋಡು ಅಲ್ಲಿ ಧೂಳು ಹೊಡಿಬೇಕು, ಎಟಕ್ಸಲ್ಲ ಅದು ನಿಂಗೆ ಇಲ್ಲದು. ಏಯಪ್ಪ, ಫ್ಯಾನ್ ಇದೆ, ಫ್ಯಾನ್ ಆಫ್ ಮಾಡಿ ಫಸ್ಟ್. ಬೇಡಾಮೋ, ಮುರ್ದಾ ಚೆಕ್ ಮಾಡ್ಸಿದ್ವಿ. ಕ್ಲೀನ್ ಮಾಡು ನೀಟಾಗಿ. ಗುಡ್ ಗರ್ಲ್. ಅದೇ ಗಲೀಜು ಇದು ಮಾಡು, ಬಿಡ್ತಾ ಅಲ್ಲೈತ ತೆಗಿಯೋದು. ನೀಟಾಗಿ ಮಾಡ್ಕೋ ಅಕ್ಷಿ. ಬ್ಯೂಟಿಫುಲ್ ವಾಲ್. ನನ್ನ ತಮ್ಮ ನಾನು ಸರ್ಕಾರ ಮಾಡಿದ್ದು. ಅದಕ್ಕೆ ಎಷ್ಟು ಶೀಟ್ಸ್ ಹಾಕಿದ್ರಿ? ಅರ್ಧ ಅಲ್ಲ 8 6. ಸರಿ, ಈಗ ಹೋಗು ಬೇಗ. ಮೈಕ್ ಹಾಕೊಂಡಿದ್ಯಾ? ಸ್ಪೀಕರ್ ಬ್ಲೂಟೂತ್ ತೆಗ್ದಿದ್ಯಾ? ಕೇಳಿಸುತ್ತಾ? ಓಕೆ, ನೀಟಾಗಿ ಮಾಡ್ತಾ ಇದ್ದೀನಿ ಅಕ್ಷರ ಅವರೇ, ನೀಟಾಗಿ ಮಾಡ್ತಾ ಇದ್ದೀನಿ. ಸೊ ಈಗ ಬಾಕ್ಸ್ ಎಲ್ಲ ಒರೆಸ್ಕೊಂಡು ನೆಕ್ಸ್ಟ್ ಇದೆಲ್ಲ ಪ್ರಾವಿಷನ್ ಏನಿದೆ ಇದನ್ನೆಲ್ಲ ಬಾಕ್ಸ್ ಒಳಗಡೆ ಡಂಪ್ ಮಾಡಿ ಅಡುಗೆ ಮನೆಗೆ ಜೋಡಿಸ್ಬೇಕು. ಇದು ನನ್ನ ಟಾರ್ಗೆಟ್. ಅಕ್ಷರದು ಅಟ್ಟ ಕ್ಲೀನ್ ಮಾಡೋದು ಎಲ್ಲ ಕೆಲಸ ಆಗಿದೆ. ಸೊ 10 ನಿಮಿಷ ಒಳಗೆ ಗ್ಯಾಪ್ ಕೊಟ್ಟಿದ್ದೀನಿ. ಯಾಕೆ ಆಯ್ತು, 15 ನಿಮಿಷ ಗ್ಯಾಪ್ ಅಕ್ಷರಾಗೆ. ಅದಾದಮೇಲೆ ಹೊರಗಡೆ ಇರೋವಂಥ ಪಾತ್ರೆ ಎಲ್ಲ ತೊಗೊಂಬಂದು ಇಡ್ತಾಳೆ, ನಾನು ಅಡುಗೆ ಮನೆಗೆ ಜೋಡಿಸ್ಕೊತೀನಿ. ಅವಳು ಸ್ಟಡಿ ರೂಮ್ ಏನಿದೆ, ಅವಳ ಬುಕ್ಸು ಅದು ಇದು ಎಲ್ಲ ನೀಟಾಗಿ ಆರ್ಗನೈಸ್ ಮಾಡ್ತಾಳೆ. ಓಕೆನಾ? ಡನ್. ಪಪ್ಪ ಹೆಂಗೂ ಗೋಬಿ ತರ್ತಾ ಇದ್ದಾರೆ, ಇಷ್ಟು ಕೆಲಸ ಮುಗಿಸೋವರೆಗೂ ನಿಮಗೆ ಏನು ಕೊಡೋಲ್ಲ. ದಿಸ್ ಈಸ್ ಯುವರ್ ಟಾರ್ಗೆಟ್. ಸರಿ, ಆಮೇಲೆ ನನಗೆ अच्छा 1 2 3 4 डन. Still there to go. ಫ್ರೆಂಡ್ಸ್, ಇಷ್ಟೊತ್ತವರೆಗೂ ಇಷ್ಟೆಲ್ಲ ತುಂಬಿದ್ದಾಯಿತು ಗ್ರಾಸರೀಸು. ಇನ್ನೂ ಒಂದಷ್ಟು ಬಾಕಿ ಇದೆ. ಬಟ್ ನನ್ನ ಹಸ್ಬೆಂಡ್ ಬಂದು ಬೈದರು, ಗೋಬಿ ಬಿಸಿ ಬಿಸಿ ಇದ್ದಾಗ ತಿನ್ನೋದು ಬಿಟ್ಟು ಯಾಕೆ ಅಂತ. ಹಾಗಾಗಿ ತಟ್ಟೆಗೆ ಹಾಕ್ಕೊಂಡಿದ್ದೀವಿ. ಸೊ ಅಕ್ಷು ಆಲ್ರೆಡಿ ಬ್ಯಾಟಿಂಗ್ ಶುರು ಮಾಡಿದ್ದಾರೆ. ಸರಿ, ಇಷ್ಟೊತ್ತರೆಗೂ ಕೆಲಸ ಮಾಡಿ ಸುಸ್ತಾಯಿತು. ಈಗ MG ರೋಡಲ್ಲಿ ಒಂದು ಕಡೆ ಈ ಗೋಬಿ ಮಂಚೂರಿ ಸಿಗುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ವೀಡಿಯೋಲಿ ನಾವೇನ MG ರೋಡ್ ಕಡೆ ಹೋದರೆ ನೀವು ಎಲ್ಲಿ ಗೋಬಿ ಮಂಚೂರಿ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ಸೊ ಈಗ ಒಂದು ಸಣ್ಣ ಏನು ಬ್ರೇಕ್ ಹೇಳ್ಬೋದು, ಗೋಬಿ ಬ್ರೇಕ್. ಸೊ ಗೋಬಿ ಇಷ್ಟು ಖಾಲಿ ಮಾಡಿ ಮತ್ತೆ ನಾನು ಕೆಲಸ ಕಂಟಿನ್ಯೂ ಮಾಡ್ತೀನಿ. ನಿದ್ದೆ ಬರ್ತಾಯಿದೆ. ಸೊ ಪ್ರಾವಿಷನ್ ಎಲ್ಲ ಬಾಕ್ಸ್ಗೆ ಹಾಕಾಯಿತು, ಮಲ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಬೇಗ ಇದೆಲ್ಲ ಕೆಲಸ ಮುಗಿಸ್ಕೊತೀನಿ. ಗುಡ್ ನೈಟ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್. ಸೊ ನೈಟು ತುಂಬ ನಿದ್ದೆ ಬಂದುಬಿಡ್ತು ಅಂತ ಎಲ್ಲ ಅರ್ಧಂಬರ್ಧ ಮಾಡಿಟ್ಟಿದ್ದೆ. ಅರ್ಲಿ ಮಾರ್ನಿಂಗ್ ಎದ್ದು ಆಲ್ಮೋಸ್ಟ್ ಅಡುಗೆ ಮನೆ ಕೆಲಸ ಫಿನಿಶ್ ಆಗಿದೆ. ಈಗ ನೆನ್ನೆಗೂ ಇವತ್ತು ನಮ್ಮ ಹಾಲ್ ಹೇಗಿತ್ತು ಅಂತ ತೋರಿಸ್ತೀನಿ ನೋಡಿ. ಟಡಾ ನೋಡಿ, ನಮ್ಮ ಮಮ್ಮಿ
ಮೊಸಪ್ಗೆ ಹೆಲ್ಪ್ ಮಾಡ್ತಿದ್ದಾರೆ, ಸೊಪ್ಪೆಲ್ಲ ಬಿಡಿಸಿ ಬೆಳ್ಳುಳ್ಳಿ ಬಿಡಿಸ್ತಿದ್ದಾರೆ. ಹಾಯ್ ಹಾಯ್ ಹಾಯ್. ಸೊ ನೋಡಿ, ಇವತ್ತಿಗೆ ನೆನ್ನೆಗೆ ಎಷ್ಟು ಡಿಫ್ರೆನ್ಸ್ ಇದೆ ನಮ್ಮ ಲಿವಿಂಗ್ ರೂಮ್. ಸೊ ಇವತ್ತು ಸಂಡೇ, ಪೂಜೆ ಬರೀ ದೀಪ ಹಚ್ಚಿದಾಗಿತ್ತೆ ಅಷ್ಟೇ. ಆ್ಯಂಡ್ ಕೆಳಗಡೆ ಕಾರಿಡಾರಲ್ಲೂ ನೋಡ್ಬೋದು ಆಲ್ಮೋಸ್ಟ್ ಒಂದು 70% ಅಷ್ಟು ಕೆಲಸ ಕಡಿಮೆ ಆಯಿತು, ಎಲ್ಲ ಕ್ಲಿಯರ್ ಆಗಿದೆ. ಸೊ ಇಲ್ಲೂ ಖಾಲಿ ಆಗಿದೆ ಎಲ್ಲ. ಮಮ್ಮಿ ಬೆಳಗ್ಗೆನೇ ಬಟ್ಟೆ ಒಕ್ಕೊಟ್ಟೆ, ಎಲ್ಲ ಒಣಗಾಕಿಟ್ಟಿದ್ದಾರೆ. ಆ್ಯಂಡ್ ಈಗ ನಮ್ಮ ಮೇಯ್ನ್ ಟಾಸ್ಕ್ ಇರೋದೇ ನಮ್ಮ ಕಿಚನ್ದು. ನೋಡಿ ಎಲ್ಲ ಅರ್ಲಿ ಮಾರ್ನಿಂಗೆ ಎಲ್ಲ ಪ್ರಾವಿಷನ್ ತುಂಬಿಟ್ಟಿಬಿಟ್ಟಿದ್ದೀನಿ ಇಲ್ಲಿ. ಇನ್ನೀಗ ಇಲ್ಲಿ ಸೆಟ್ರೇಟ್ ಮಾಡೋದೊಂದೇ ಬಾಕಿ. ಆ್ಯಂಡ್ ರಾತ್ರಿ ಹೇಳೋದನ್ನೆಲ್ಲ ಪಾತ್ರೆ ಎಲ್ಲ ಜೋಡಿಸ್ಕೊಳಕ್ಕಾಗಿಲ್ಲ, ನಿದ್ದೆ ಬರ್ತಿತ್ತು. ಹೆಂಗೋ ಅರ್ಲಿ ಮಾರ್ನಿಂಗ್ 3:30 4 o'clock ಎದ್ದಿದೆ. ಅಷ್ಟರಲ್ಲೆಲ್ಲ ಜೋಡಿಸ್ಕೊಂಡ್ಬಿಟ್ಟು ಇನ್ನೊಂದು ರೌಂಡ್ ಮಲ್ಕೊಂಬಿಟ್ಟೆ ಹೋಗಿ. ಈಗ ನಮ್ಮ ಕಿಚನ್ ಸೆಟ್ರೇಟ್ ಒಂದು ಮಾಡೋದಿದೆ, ಇದನ್ನು ಬೇಗ ಮುಗಿಸ್ಕೊಬೇಕು ಇವಾಗ. ಸರಿ ನೋಡೋಣ. ಫಸ್ಟ್ ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ನಾನು ನೋಡಿ ಇಲ್ಲಿ ನನ್ನ ಫೇವ್ರೆಟ್ ಮಗ್ಸ್ ಇದೆ. ಇಲ್ಲಿ ಕೂಡ ನನಗೆ ಈ ಸೆರಾಮಿಕ್ ಮಗ್ಸ್ ಅಂದರೆ ಭಾಳ ಇಷ್ಟ. ಸೊ ಹಾಗಾಗಿ ಐ ಆಲ್ವೇಸ್ ಗೋ ಫಾರ್ ದ ಕಲೆಕ್ಷನ್ಸ್. ಸೊ ನೋಡಿ, ಇದು ನನ್ನ ಫ್ರೆಂಡ್ ಭಾನು ಅಂತ ಇದ್ದಾರೆ, ಅವ್ರು ಕೊಟ್ಟಿದ್ದು, ನನ್ನ ಕೊಲೀಗ್ ಆ್ಯಂಡ್ ಬೆಸ್ಟ್ ಫ್ರೆಂಡ್. ಆ್ಯಂಡ್ ತುಂಬ ಕಲೆಕ್ಷನ್ಸ್ ಇದೆ ಸೆರಾಮಿಕ್ ಎಲ್ಲ. ಇದಕ್ಕೆ ಒಂದು ಬೆಸ್ಟ್ ವಾಲ್ಡ್ರೂಪ್ ತೊಗೊಳ್ಳೋಣ ಅಂತ ಈ ಸತಿ ಪ್ಲ್ಯಾನ್ ಮಾಡ್ತಿದ್ದೀನಿ. ಮಮ್ಮಿ ಈಗಂದರು ಇದೆಲ್ಲ ನೋಡು, ಈ ಥರ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ಅಡುಗೆ ಮನೆಗೆ ಒಂದು ಬುಕ್ ಮಾಡು ಅಂತ. ಅನ್ಫಾರ್ಚುನೇಟ್ಲಿ ಈಗ ನೋಡ್ತಾ ಇದ್ದೀನಿ ಎಲ್ಲನೂ ಫೆಸ್ಟಿವ್ ಸೀಸನ್ ಆಗಿರೋದ್ರಿಂದ 26th 28ಗೆ ಡಿಸ್ಪ್ಯಾಚ್ ಆಗುತ್ತೆ ಅಂತಿದ್ದಾರೆ. ಡೋಂಟ್ ನೋ ವಾಟ್ ಟು ಡೂ ವಿತ್ ದ್ಯಾಟ್, ಬಟ್ ಅದೆಲ್ಲ ಆಮೇಲೆ ನೋಡೋಣ. ಫಸ್ಟ್ ಇವಾಗ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ. ಈ ಪ್ರಾವಿಷನ್ ಬಾಕ್ಸ್ಗಳನ್ನೆಲ್ಲ ಫಸ್ಟು ಜೋಡಿಸ್ಬಿಡಬೇಕು, ಆಮೇಲೆ ಮಿಕ್ಕಿದ ಕೆಲಸ ಸೆಟೇಟ್ ಮಾಡೋದು. ಓಕೆ, ಇದನ್ನೆಲ್ಲ ಕ್ಲಿಯರ್ ಮಾಡಿಬಿಡ್ತೀನಿ ಫಸ್ಟು. ಈ ಸಣ್ಣ ಪುಟ್ಟ ಐಟಮ್ ಬಾಕ್ಸಲ್ಲೇ ಹಾಕೋವಂಥದ್ದು ಎಲ್ಲ ಬೇರೆ ಬೌಲ್ಗಳಲ್ಲಿದೆ, ಅವನ್ನು ಕೂಡ ಕ್ಲೀನ್ ಮಾಡ್ಕೋಬೇಕು. ಸೊ ಇದು ನನ್ನ ಹಸ್ಬೆಂಡ್ದು ಮಗ್ 1 ಲೀಟರ್ ಇದೆ ಅನಿಸುತ್ತೆ. ಡೈಲಿ ಬೆಳಗ್ಗೆ ಇಷ್ಟು ನೀರು ಕುಡಿತಾರೆ ಅವರು. ಫಸ್ಟು ಅರಿಶಿನ ಹಾಕ್ಕೋತಾರೆ. ಮುಂಚೆ ಅರಿಶಿನ ಹಾಕ್ಕೋತಾಯಿದ್ರು, ಆದರೆ ಈಗ ಈ ಲಿಕ್ವಿಡ್ ಹಾಕ್ಕೋತಾ ಇದ್ದಾರೆ. ಸೊ ಹೆಲ್ದಿ. ಆ್ಯಂಡ್ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೋತಾರೆ. ಸೊ ಇದು ಅವರ ಡೈಲಿ ರೂಟೀನ್. ನಂದು ಫಸ್ಟು ಬಿಸಿನೀರು ಕುಡಿತೀನಿ, ಆಮೇಲೆ ನಿಂಬೆಹಣ್ಣು ನೀರು ಕುಡಿತೀನಿ. ಸೊ ಇದು ಕೂಡ ನಮ್ಮ ರೂಟೀನ್. ಪ್ರತಿಯೊಂದು ಹೇಳಬೇಕು, ಏನನ್ನ ಶೇರ್ ಮಾಡಬೇಕಾದ್ರೆ ಅನಿಸುತ್ತೆ. ಇದಕ್ಕೆ ಸಪ್ರೇಟ್ ವಿಡಿಯೋ ಮಾಡೋಣ ಅದು ಇದು ಅಂತ ನೋಡೋಣ. ಇಫ್ ಟೈಮ್ ಪರ್ಮಿಟ್ಸ್ ದೆನ್ ಡೆಫಿನೆಟ್ಲಿ ನನ್ನ ಡೈಲಿ ರೂಟೀನ್ ಕೂಡ ಒಂದಿನ ನಾನು ವಿಡಿಯೋ ಮಾಡೋ ಐಡಿಯಾ ಇದೆ, ಅದು ಕೂಡ ಮಾಡ್ತೀನಿ. ಸೊ ಈಗ ಸದ್ಯಕ್ಕಿರೋದು ಅಡುಗೆ ಮನೆ ಸೆಟಲ್ ಮಾಡೋದು, ಇದನ್ನು ಸೆಟೇಟ್ ಮಾಡಿಬಿಡೋಣ. ಸೊ ಈಗ ಗ್ರಾಸರೀಸ್ ಹೇಗೆ ನಾವು ಜೋಡಿಸ್ಕೋಬೇಕು ಅಂದರೆ, ನಮಗೆ ಯಾವುದು ಇಂಪಾರ್ಟೆಂಟ್ ಇರುತ್ತೆ ಅದು ಮುಂದೆ ಹೇಳಬೇಕು, ಯಾವ್ದು ರೇರಾಗಿ ಯೂಸ್ ಮಾಡ್ತೀವಿ ಅಂದರೆ ಅದನ್ನು ನಾವು ಹಿಂದೆ ಇಟ್ಕೋಬೇಕು. ಅಕ್ಷು ಏನಂದ್ಲು, ನನ್ನ ಸ್ಕೂಲ್ ಇದೆಲ್ಲ ಹಾಫ್ ಡೇ ಅಲ್ವಮ್ಮ, 1 ಗಂಟೆಗೆ ಬಂದು ನಾನು ಹೆಲ್ಪ್ ಮಾಡಲ ಅಂದ್ಲು. ಬಟ್ ಅವಳು ಬರೋ ಅಷ್ಟೊತ್ತಿಗೆ ನಾನು ಕೆಲವು ಕೆಲಸಗಳನ್ನ ಪ್ಲ್ಯಾನ್ ಮಾಡಿದ್ದೀನಿ, ಅಷ್ಟನ್ನು ಮುಗಿಸ್ಕೋಬೇಕು ಅಂತ. ಇಷ್ಟು ಅರೇಂಜ್ ಆಗಿದೆ. ವಾವ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಇದು ನಾನು ಸ್ವಲ್ಪ ಮಸಾಲೆಗಳನ್ನೆಲ್ಲ ಇಟ್ಕೊಳ್ಳೋಕ್ಕೆ ತರಿಸಿರೋದು ಅಮೆಝಾನಿಂದ, ಇಮಿಡಿಯೇಟಾಗಿ ಕೈಗೆ ಸಿಗೋ ಅಂಥದ್ದು. ಸೊ ಹಾಗಾಗಿ ಇದು ಆರ್ಗನೈಸ್ ಆಗಿದೆ, ಇದನ್ನು ಇಟ್ಬಿಡೋಣ. ನೆಕ್ಸ್ಟು ಎಲ್ಲಿ ಸ್ಟಾರ್ಟ್ ಮಾಡೋದು? ಕಿಚನ್ನು ವಾಲ್ಗಳು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಇವನ್ನೆಲ್ಲ ಸೆಟ್ರೇಟ್ ಮಾಡೋವರೆಗೂ ನಾನು ಕಿಚನ್ ಕಡೆ ಹೋಗೋಕ್ಕಾಗಲ್ಲ. ಸೊ ಲಾಸ್ಟ್ ಸ್ಟೆಪ್ ಏನಿದೆ ಅದನ್ನು ಕ್ಲೀನ್ ಮಾಡ್ಕೊಂಬಿಡೋಣ. ಎಷ್ಟು ಕೆಲಸ ಮಾಡಿದ್ರಿ ನೋಡು, ಸಾಮಾನ್ಯ ಥರ ಕಾಣಿಸ್ತದಲ್ಲಪ್ಪ. ಕೆಲಸ ಎಷ್ಟು ತಗೊಂತೀರ ಮಾಡೋದಕ್ಕೆ? ಆಗುತ್ತೆ. ಇವತ್ತು ಪೂರ್ತಿ ಟಾರ್ಗೆಟ್ ಇದೆ ಅಲ್ವಾ? ಆಲ್ಮೋಸ್ಟ್ ಆಗಿದೆ 70%. ನೋಡು, ಓವನ್ನೆಲ್ಲ ಕಟ್ತಿಟ್ಟಿದ್ದೀನಿ, ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ನೆಲ್ಲ ಕೆಳಕ್ಕಿಟ್ಟಿದ್ದೀನಿ, ಓವನ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಇದೊಂದು ರೆಡಿ ಆಗಿಬಿಟ್ರೆ ಇನ್ನು ನಾವು ಇದೆಲ್ಲ ಕ್ಲಿಯರ್ ಆಗ್ತಾಯಿದೆ. ಅಡುಗೆ ಬೇರೆ ಮಾಡಬೇಕಿತ್ತು. ಏನು ಅಡುಗೆ? ಮೊಸಪ್ಪು ಅಮ್ಮಮ್ಮ ಸೊಪ್ಪು ಬಿಡಿಸ್ಕೊಟ್ರು, ಮುದ್ದೆ ಮಾಡಿದ್ದೀನಿ, ಅನ್ನಕ್ಕೆ ರೆಡಿ ಇದೆ. ಒಗ್ಗರಣೆ ಹಾಕ್ಬಿಟ್ರೆ ಅಡುಗೆನೂ ರೆಡಿ ಆಗಿಬಿಡುತ್ತೆ. ಅಷ್ಟರಲ್ಲಿ ಕ್ಲಿಯರ್ ಮಾಡ್ಕೊಂಡು ಈಚೆ ಬಂದ್ಬಿಡೋದು. ಓಕೆನಾ? ಬಂದ್ಬಿಡೋದೆ.
ಸೊ ವೆಲ್ಕಮ್ ಬ್ಯಾಕ್. ಈಗ ಅಡುಗೆ ಮನೆ ಆಲ್ಮೋಸ್ಟ್ ರೆಡಿಯಾಗಿದೆ. ಓವನ್ ಸ್ಟ್ಯಾಂಡ್ ಎಲ್ಲ ಕೂಡ ಕ್ಲೀನ್ ಮಾಡಾಯಿತು. ಆ್ಯಂಡ್ ನೆಕ್ಸ್ಟ್ ಟಾರ್ಗೆಟ್ ಬಂದು ನನ್ನ ಈಗ ಅಡುಗೆ ಮನೆ ಗೋಡೆಗಳೆಲ್ಲ ಕ್ಲೀನ್ ಮಾಡಬೇಕು. ಸೊ ಎಲ್ಲ ಆಲ್ಮೋಸ್ಟ್ ಸ್ಲ್ಯಾಬ್ ಖಾಲಿ ಆಗಿದೆ. ಹೇಗೆ ಅಂದರೆ ಕಂಪ್ಲೀಟ್ ನಾವು ಅಡುಗೆ ಮನೆ ಸೆಟ್ರೇಟ್ ಮಾಡೋವರೆಗೂ ಐಟಮ್ಸ್ಗಳು ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಓಡಾಡ್ತಿರ್ತವೆ. ಕರೆಕ್ಟಾ? ಸೊ ನೋಡಿ, ಆಗಲೇ ತೋರಿಸಿದ್ದೆ ಎಲ್ಲನೂ ಆಲ್ಮೋಸ್ಟ್ ರೆಡಿ ಇದೆ. ಇನ್ನೊಂದು ಸ್ಟ್ಯಾಂಡಿಲ್ಲಿ ಇಟ್ಬಿಟ್ಟು ರೆಡಿ ಮಾಡಿಬಿಟ್ರೆ ಆಗೋಯ್ತು, ಅಡುಗೆ ಮನೆ ಕೆಲಸ ಮುಗಿಯುತ್ತೆ. ಅನದರ್ ಹಾಫ್ ಆನ್ ಅವರ್ ಅನ್ಕೋತೀನಿ. ಅಡುಗೆ ಮನೆ ಕೆಲಸ ಆದ್ಬಿಟ್ರೆ ಅರೌಂಡ್ 70 to 80% ಮನೆ ಕ್ಲೀನಿಂಗ್ ಆದಂಗೆ. ಇನ್ನೆಲ್ಲ ಸಣ್ಣ ಪುಟ್ಟ ಇರುತ್ತೆ, ಮಾಡ್ಕೋಬೇಕು. ಸೊ ನೀವು ನಿಮ್ಮ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡ್ರಾ, ಹಬ್ಬಕ್ಕೆಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ರಾ, ರೆಡಿ ಆದ್ರಾ? ಇದನ್ನೆಲ್ಲ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ಕೂಡ. ಆ್ಯಂಡ್ ಕೀಪ್ ವಾಚಿಂಗ್. ಇನ್ನೂ ನಮ್ಮ ಮನೇಲಿ ತುಂಬ ಕೆಲಸ ಬಾಕಿ ಇದೆ. ಏನೇನು ಕ್ಲೀನ್ ಮಾಡ್ಕೋತೀವಿ, ಹೇಗೆ ನನ್ನ ಮನೆ ನೆನ್ನೆ ಹೇಗಿತ್ತು, ಎಲ್ಲ ಕ್ಲೀನ್ ಆದಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ನನಗೆ ಸ್ವಲ್ಪ ಜನ ಕೇಳಿದರು ನಿಮ್ಮ ಮನೆ ಹೋಮ್ ಟೂರ್ ಮಾಡಿ ಅಂತ. ಡೆಫಿನೆಟ್ಲಿ ಮಾಡ್ತೀನಿ. ಈಗ ಸದ್ಯಕ್ಕೆ ಹಬ್ಬ ಆಗಿಬಿಡಲಿ, ಆಮೇಲೆ ನೋಡಿ. ಮಮ್ಮಿ ಫ್ರಿಜ್ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ಆಯಿತಾ ಫ್ರಿಜ್ ಕ್ಲೀನಿಂಗು? ಇನ್ನೂ ಎಷ್ಟೊತ್ತು? ಇನ್ನೊಂದು 5 ನಿಮಿಷ ನಮ್ಮ ಫ್ರಿಜ್ ಕೂಡ ಕ್ಲೀನ್ ಆಗಿಬಿಡುತ್ತೆ. ಆಂಟಿ ಎಲ್ಲ ಫ್ರಿಜ್ಜದೆಲ್ಲ ಕ್ಲೀನ್ ಮಾಡಿಕೊಟ್ಟಿದ್ರು, ಸ್ಟ್ಯಾಂಡ್ಗಳೆಲ್ಲ. ಈಗ ಇನ್ನೊಂದು ಚೂರು ಕೆಲಸ ಉಳ್ಕೊಂಡಿದೆ ನೋಡಿ. ಫ್ರಿಜ್ ಸ್ಟ್ಯಾಂಡ್ ಎಲ್ಲ ಅಲ್ಲಲ್ಲೇ ಇದೆ. ಆಂಟಿ ಹಾಯ್ ಹೇಳಿ. ಇಲ್ಲ, ವೀಡಿಯೋ ಮಾಡ್ತಾಯಿದ್ದೀನಿ. ನಿಜ. ಇವರು ನಮ್ಮ ಆಂಟಿ. ಸೊ ಮನೆಗೆ ಕ್ಲೀನ್ ಮಾಡೋಕ್ಕೆ ಬರ್ತಾರೆ, ನಂಗೆ ತುಂಬ ಹೆಲ್ಪ್ ಮಾಡ್ತಾರೆ. ಇನ್ನೂ ನೋಡಿ, ಹಬ್ಬದ ಸಂಭ್ರಮ ಎಲ್ಲ ಹಾಗೇ ಇದೆ. ಎಲ್ಲ ಕ್ಲೀನ್ ಆದಮೇಲೆ ಸಮಾಧಾನವಾಗಿ ಖುಷಿಯಾಗಿ ನಾವು ಹಬ್ಬ ಆಚರಿಸ್ಕೋಬೋದು. ಸೊ ಇದೇನು ಫ್ರೇಮ್ ಇದೆ, ಇದು ನಮ್ಮ ಮದುವೆ ಫೋಟೋ. ಓಕೆ, ಅಕ್ಷರ ಏನು ಮಾಡ್ತಿದ್ದಾಳೆ ಒಂದು ಸತಿ ನೋಡೋಣ. ಏಕೆಂದರೆ ನಾವು ಬ್ಯುಸಿ ಆಗಿಬಿಟ್ರೆ ಪೇರೆಂಟ್ಸು, ಮಕ್ಕಳುಗಳು ಫುಲ್ ಮಜಾ ಮಾಡ್ತಿರ್ತಾರೆ. ಆದರೆ ಇವಳು ಗ್ಯಾಪ್ ಕೊಟ್ಟಿದ್ದೆ ನಾನು. ಹಾಯ್ ಯಾಕೆ ಹಾಯ್ ಹೇಳಲ್ವಾ? ಸುಮ್ಮನೆ ನಿಮ್ಮ ಟೀಚರ್ಸ್ಗೆ ಹಾಕೋಕ್ಕೆ. ನೀನು ಓದ್ತಾ ಇದೆಯೋ ಇಲ್ವಾ? ತೆಗಿಲ್ಲ ಮತ್ತೆ? ಬೇಡವಾ? ಸೊ ಟೀಚರ್ಸ್ ಅಂದ ತಕ್ಷಣ ಇಷ್ಟೊಂದು ಡಿಸಿಪ್ಲಿನ್ ಆಗೋಯ್ತಾ? ಓದ್ತಾ ಇದೆಯಾ? ಏನು ಓದ್ತಾ ಇದೆಯಾ? ಓಕೆ, ಟೈಮ್ ವೇಸ್ಟ್ ಮಾಡಬೇಡ. ಅರ್ಥ ಆಯ್ತಾ? ಕೇಳಿಸ್ತಾ? ಟೈಮ್ ವೇಸ್ಟ್ ಮಾಡಬೇಡ. ಓಕೆ, ನೀಟಾಗಿ ಓದ್ಕೊ. ಆಮೇಲೆ ಕ್ವೆಶನ್ಸ್ ಕೇಳ್ತೀನಿ ನಾನು, ಸರಿನಾ? ಓಕೆ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್. ಸೊ ನೋಡ್ತಿದ್ದೀರಾ ಅನಿಸುತ್ತೆ, ಕಿಚನ್ ಪೂರ ಆರ್ಗನೈಸ್ ಆಯಿತು. ಅಮ್ಮಯ್ಯ, ಕೊನೆಗೂ ನನ್ನ ಕಿಚನ್ ಕಂಪ್ಲೀಟ್ ಭೂಕಂಪ ಆಗಿತ್ತು. ಆದರೆ ಹಬ್ಬದ ಕ್ಲೀನಿಂಗ್ ಅಂತ ಈಗ ಕಂಪ್ಲೀಟಾಗಿ ಕ್ಲೀನ್ ಆಯಿತು. ಎಸ್. ಸೊ ಎಲ್ಲ ನೀಟಾಗಿ ಆರ್ಗನೈಸ್ ಆಯಿತು. ಕಿಚನ್ ಸ್ಟೋರೇಜ್ ಆರ್ಗನೈಸರ್ ಬುಕ್ ಮಾಡಿದ್ದೀನಿ. ಅದು ಬಂದಮೇಲೆ ಇನ್ನೊಂದು ಸತಿ ಎಲ್ಲ ನೀಟಾಗಿ ಅರೇಂಜ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಓವರಾಲ್ ನನ್ನ ಕಿಚನ್ ಇವತ್ತು ಕ್ಲೀನ್ ಆಯಿತು. ಸೊ ಐ ಆಮ್ ಸೋ ಹ್ಯಾಪಿ. ನಿನ್ನೆಯಿಂದ ಕಿಚನನ್ನು ನೋಡೋಕ್ಕಾಗ್ತಾ ಇರಲಿಲ್ಲ, ತುಂಬ ಬೇಜಾರಾಗ್ತಾಯಿತ್ತು. ಮನೆ ಒಂದೊಂದು ಸತಿ ಸ್ಕೂಲ್ಗೆ ಹೋಗೋ ಅರ್ಜೆಂಟು ಅಥವಾ ಇನ್ನೊಂದೇನೋ ಬ್ಯುಸಿ ಸ್ಕೆಡ್ಯೂಲ್ ಅಂತ ಜಸ್ಟ್ ಹಾಗೆ ನೀಟಾಗಿ ಕ್ಲೀನ್ ಮಾಡಿ ಎಷ್ಟಾದರೆ ಅಷ್ಟು ನೀಟಾಗಿ ಎಲ್ಲ ಆರ್ಗನೈಸ್ ಮಾಡಿ ಹೊರಟು ಬಿಡ್ತೀನಿ. ಆದರೆ ಕಿಚನ್ ಮಾತ್ರ ನೀಟಾಗೆಲ್ಲ ಕ್ಲೀನ್ ಮಾಡೇ ಹೋಗೋದು. ನಿನ್ನೆಯಿಂದ ಒಂದು ಸ್ವಲ್ಪ ಹಿಂಸೆ ಆಗ್ತಿತ್ತು ಅಡುಗೆ ಮನೆ ನೋಡಿದಾಗೆಲ್ಲ. ಅಮ್ಮ ಬರ್ತ್ ಕ್ಲೀನಿಂಗ್ ಅಂತಾರಲ್ಲ ಹಾಗೆ. ಈಗ ವರಮಹಾಲಕ್ಷ್ಮಿ ಹಬ್ಬದ ಕ್ಲೀನಿಂಗಲ್ಲಿ ಅರೌಂಡ್ 80% ಅಷ್ಟು ಕ್ಲೀನ್ ಆಯಿತು ಫ್ರೆಂಡ್ಸ್. ಇನ್ನು ಸಣ್ಣ ಪುಟ್ಟ ಅಂದರೆ ಟಿ ವಿ ಸ್ಟ್ಯಾಂಡು, ಡ್ರೆಸ್ಸಿಂಗ್ ಟೇಬಲ್ಲು, ಮತ್ತು ಬೆಡ್ ಮೇಲಿರೋ ಅಂಥ ಬೆಡ್ಶೀಟ್ಸು, ಪಿಲ್ಲೋ ಕವರ್ಸು, ಮತ್ತು ಸ್ಕ್ರೀನ್ಸು ಇವನ್ನೆಲ್ಲ, ಮತ್ತು ವಿಂಡೋ ಸ್ಕ್ರೀನ್ಸು ಇವನ್ನೆಲ್ಲ ಒಂದು ರೌಂಡ್ ನೀಟಾಗಿ ಒಗೆದ್ಬಿಟ್ಟು ಇಟ್ಬಿಟ್ರೆ ಆಲ್ಮೋಸ್ಟ್ ವರಮಹಾಲಕ್ಷ್ಮಿ ಹಬ್ಬದ ಕ್ಲೀನಿಂಗ್ ಡನ್ ಆ್ಯಂಡ್ ಡಸ್ಟೆಡ್ ಅಂತ ಹೇಳ್ಬೋದು. ಸೊ ಇದಾಗಿತ್ತು ನನ್ನ ಕಿಚನ್ ಸೆಕ್ರೇಟ್ ಅಥವಾ ಕ್ಲೀನ್ ಮಾಡಿ ರೀಆರ್ಗನೈಸ್ ಮಾಡಿದಂಥ ವಿಡಿಯೋ. ಸೊ ಕೀಪ್ ವಾಚಿಂಗ್. ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಲಿ ನಾನು ಶಾಪಿಂಗ್ ಹೋಗೋದು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೆ ರೆಡಿ ಮಾಡ್ಕೋತಾ ಇರೋದು ಪ್ರತಿಯೊಂದು ನಾನು ನನ್ನ ವಿದ್ಯಾಸ್ ಕಿಚನ್ ಆ್ಯಂಡ್ ವ್ಲಾಗ್ಸಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಆ್ಯಂಡ್ ಡೂ ವಾಚ್ ಮೈ ವೀಡಿಯೋಸ್ ಆ್ಯಂಡ್ ಟು ಸಪೋರ್ಟ್ ಮೀ. ಆ್ಯಂಡ್ ಇದಾಗಿತ್ತು ಫ್ರೆಂಡ್ಸ್
ನನ್ನ ವರಮಹಾಲಕ್ಷ್ಮಿ ಹಬ್ಬದ ಕ್ಲೀನಿಂಗ್, ಅಡುಗೆ ಮನೆ ಕ್ಲೀನಿಂಗ್. ಆ್ಯಂಡ್ ಮತ್ತೆ ಸಿಗುವ ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಲಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಆ್ಯಂಡ್ ಯಾರ್ಯಾರು ನನ್ನ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಮಾಡೋ ಎಲ್ಲ ರೆಸಿಪಿ ವೀಡಿಯೋಸ್ ಹಾಗೆ ವ್ಲಾಗ್ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.